ಕಿಡ್ನಾಪ್ ಮತ್ತು ಮರ್ಡರ್ ಬಗ್ಗೆ ಮಾಹಿತಿ ಇಲ್ಲದೆ ಕಾರನ್ನ ಬಾಡಿಗೆಗೆ ಕೊಡಲಾಗಿತ್ತು. ಅಸಲಿ ಸತ್ಯ ತಿಳಿಯದೆ ಕೇಸ್ನಲ್ಲಿ ಚಾಲಕ ರವಿ ತಗಲಾಕೊಂಡಿದ್ದಾನೆ ಅಂತ ಹೇಳಲಾಗ್ತಾ ಇದೆ. ಕಳೆದ 3 ದಿನಗಳಿಂದ ಈ ಘಟನೆ ಯಾವಾಗ ಆಚೆ ಬಂತು, 13 ಜನ ಯಾವಾಗ ಒಳಗೆ ಹಾಕಿದ್ರು, ಇನ್ನೂ ಒಂದಷ್ಟು ಜನ ಆಚೆ ಇದ್ದಾರೆ ಅಂತ ಯಾವಾಗ ಎಲ್ಲ ಕಡೆ ಸುದ್ದಿ ಓಡಾಡೋದಕ್ಕೆ ಸ್ಟಾರ್ಟ್ ಆಯಿತು, ಆಗ ವಿಪರೀತವಾಗಿ ಭಯಗೊಂಡಂತಹ ರವಿ ತಲೆಮರೆಸ್ಕೊಳ್ತಾನೆ, ಅಬ್ಸ್ಕಾಂಡ್ ಆಗೋದಕ್ಕೆ ಮುಂದಾಗ್ತಾನೆ. ಬಟ್ ಆತನಿಗೆ ಕಿಡ್ನ್ಯಾಪ್ ಮಾಡ್ತಾ ಇದ್ದಾರೆ ರೇಣುಕಾಸ್ವಾಮಿಯನ್ನ ಅನ್ನೋ ಮಾಹಿತಿ ಇರಲಿಲ್ವಂತೆ. ಆತನೇ ಹೇಳೋ ಪ್ರಕಾರ ಖುಷಿಯಿಂದ ರೇಣುಕಾಸ್ವಾಮಿ ಇದ್ದ ಕಾರ್ ಅಂದರೆ ಆಟೋದಿಂದ ಕಾರ್ಗೆ ಆತನನ್ನು ಶಿಫ್ಟ್ ಕೂಡ ಮಾಡಲಾಯಿತು ಅಂತ ಆತ ಹೇಳ್ತಾ ಇದ್ದಾನೆ. ಸೊ ನನಗೆ 3 ದಿನದಿಂದ ಭಯ ಆಗಿತ್ತು, ಹೀಗಾಗಿ ತಲೆ ಮರೆಸ್ಕೊಂಡಿದ್ದೆ ಅಂತ ಕೂಡ ಆತ ಹೇಳಿದ್ದಾನೆ. ನಟ ದರ್ಶನ್ ಅಂಡ್ ಗ್ಯಾಂಗ್ ಸೇರಿ ಚಿತ್ರದುರ್ಗದ ರೇಣುಕಾಸ್ವಾಮಿಯನ್ನು ಬೆಂಗಳೂರಿನಲ್ಲಿ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ETS ಕಾರ್ ಚಾಲಕರಾಗಿರ್ತಾರೆ. ಅವರನ್ನ ಈಗ ಕಾರ್ ಸ್ಟ್ಯಾಂಡ್ ಮಾಲೀಕರ ನೇತೃತ್ವದಲ್ಲಿ ಒಂದು ಗೌರವ ಅಧ್ಯಕ್ಷರ ನೇತೃತ್ವದಲ್ಲಿ ಈಗಾಗಲೇ ಪೊಲೀಸರಿಗೆ ಸರೆಂಡರ್ ಮಾಡಿದ್ದಾರೆ. ಈಗ ಆ ಬಗ್ಗೆ ನಮ್ಮೊಂದಿಗೆ ಮಾತನಾಡಲಿಕ್ಕೆ ಗೌರವ ಅಧ್ಯಕ್ಷರಾಗಿರುವಂಥ ಮೋಹನ್ ಅವರಿದ್ದಾರೆ. ಅವ್ರು ನಾನು ಮಾತನಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್, ರವಿ ಅವರು ನಿಮ್ಮನ್ನು ಯಾವ ಸಂಪರ್ಕ ಮಾಡಿದ್ರು, ಯಾವ ರೀತಿ ಈಗ ಸರೆಂಡರ್ ಮಾಡಿಸಿದ್ರೆ? ಸುರೇಶ್ ಅನ್ನೋ ಹುಡುಗ ನನಗೆ ಫೋನ್ ಮಾಡ್ದೆ. ಸರ್, ಅಣ್ಣ ಎಲ್ಲಿದ್ದೀರಾ ಅಂತಂದ್ರೆ ನಾನು ಕಾರ್ ಸ್ಟ್ಯಾಂಡಲ್ಲಿ ಇದ್ದೀನಪ್ಪ ಅಂದೆ. ಅಣ್ಣ ಒಂದು ನಿಮಿಷ ಮಾತಾಡೋಕೆ ಬರೋಣ ಅಂತಂದ್ರೆ ಏನು ವಿಚಾರನ ಅಂದೆ. ಅವ್ನು ಮೊನ್ನೆ ಮದುವೆ ಆಗಿದೆ ಸರ್, ಗೊತ್ತು. ಏನು ವಿಚಾರನಪ್ಪ ಅಂದೆ. ಅಣ್ಣ ಒಂದು ನಿಮಿಷ ಮಾತಾಡೋಕೆ ಬರೋಣ ಅಂದೆ. ಏನು ಬಾರಪ್ಪ ಅಂತ ಬಂದೆ. ಅವರು ನನ್ನ ಕರ್ಕೊಂಡು ಗಾಯತ್ರಿ ಚೌಟ್ರಿ ಹತ್ರ ಕರ್ಕೊಂಡು ಹೋದ್ರು. ಅಲ್ಲಿ ಹಿಂದ್ಗಡೆ ರವಿ ಅನ್ನೋ ಹುಡುಗ ಕುಂತಿದ್ದ. ನಾವು ನಮ್ಮ ಟ್ಯಾಕ್ಸಿ ಸ್ಟ್ಯಾಂಡ್ ಟ್ಯಾಕ್ಸಿ ಸ್ಟ್ಯಾಂಡ್ ಚಾಲಕ, ಡ್ರೈವರು ಎಲ್ಲರೂ, ಇದು ಓನರು. ಅವನು ಅಣ್ಣ ಏನೋ ಒಂದು ವಿಚಾರ ಮಾತಾಡೋ. ಏನು ಹೇಳಪ್ಪ? ಅಣ್ಣ ಏನಿಲ್ಲ, ನನಗೆ ಫೋನ್ ಬಂದಿತ್ತು. ಅದು ಜಗ್ಗು ಅವ್ರ ಕಡೆಯಿಂದ ಒಂದು ಫೋನ್ ಬಂದಿತ್ತು, ಬಾಡಿಗೆ ಬಂದಿತ್ತು. ಬಾಡಿಗೆನ ನಾನು ರವಿ ಅವ್ರಿಗೆ ಹೇಳಿದೆ. ರವಿ 9 ಗಂಟೆ 9:15 ಪಿಕಪ್ ಮಾಡ್ಕೊಂಡು ಶಿಸ್ತು ಅವನ ರೇಣುಕಾಸ್ವಾಮಿ, ಆಮೇಲೆ ಇನ್ನೊಂದು ಇಬ್ಬರು ಇದ್ರಂತ, ಅವ್ರ ಹೆಸರು ನನಗೆ ಮಾಹಿತಿ ಗೊತ್ತಿಲ್ಲ. ಅವ್ರನ್ನ ಕರ್ಕೊಂಡು ಒಟ್ಟು 4 ನನಗೆ ETS ಕಾರ್ನಾಗ ಹತ್ಕೊಂಡು ಜಗಳೂರು ಮಾಲಿಂಗಪ್ಪ ಬಂಕ್ ಹತ್ರ ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋದ್ವಣ. ಅಲ್ಲಿಂದ ಮುಂದಕ್ಕೆ ಹೋಗಿ ಅಲ್ಲಿಂದ ಅವನಿಗೆ ಯಾರು ರೇಣುಕಾಸ್ವಾಮಿ ಅವರು ಇದ್ದಾರಲ್ಲ, ಅವ್ರನ್ನ ಕಿಡ್ನಾಪ್ ಮಾಡಿದ್ರೆ ಅಂತ ಇವ್ರಿಗೆ ಗೊತ್ತಿಲ್ಲ ಸರ್. ಇವನಿಗೆ ಮಾಹಿತಿ ಇಲ್ಲ. ಅವರು ಸುಮ್ಮನೆ ಮಾತಾಡ್ಕೊಂತಿದ್ದಾರೆ, ನಿನಗೇನು ಬೇಕು ಹೊಡಿ ಅಂತ ಹೇಳಿದ್ರು. ನಾನು ಹೋಗ್ತಾ ಇದ್ದೀನಿ. ನಾವು ಹೋದಾಗ ಲೊಕೇಶನ್ ಹಾಕಿದ್ರು. ಲೊಕೇಶನ್ ಹಾಕಿದಾಗ ನಾವು ಅಲ್ಲಿ ಶೆಡ್ ಒಳಗೆ ಹೋದ್ಮೇಲೆ ಅವ್ರನ್ನ ಕರ್ಕೊಂಡು ಹೋದ್ರಣ. ನನಗೆ ಅಷ್ಟು ಮಾತ್ರ ಮಾಹಿತಿ ಗೊತ್ತು. ಇದು ಏನು ಮಾಡ್ಬೇಕಣ್ಣ, ನನಗೇನು ಮಾಡ್ಬೇಕಂತ ಗೊತ್ತಾಗಿಲ್ಲ, ತಲೆ ಓಡಂಗಿಲ್ಲ. ನಾನು 3-4 ದಿವಸದಿಂದ ಊಟ ಮಾಡಿಲ್ಲ. ನನಗೆ ಸುಮ್ಮನೆ ಹಿಂಸೆ ಆಗ್ತೈತೆ. ನಾನು ಬಾಡಿಗೆ ಮನೆ ಹತ್ರ ಹೋಗಿದ್ದೀನಿ. ಈಗ ಇದು ನೋಡಿದ್ರೆ ನನ್ನ ಹೆಸರು ತೋರಿಸಿದ್ರೆ ನಾನು ಏನು ಮಾಡೋಕ್ಕಂತ ಗೊತ್ತಾಗಿಲ್ಲ. ಅಪ್ಪ ನೀನು ಏನು ಅಂದರೆ ಇವಾಗ ರೇಣುಕಾಸ್ವಾಮಿ ಅವರನ್ನ ಈ ಥರ ಕಿಡ್ನಾಪ್ ಮಾಡ್ತಿದಾರಂತ ಮಾಹಿತಿ ರವಿ ಅವ್ರಿಗೆ ಮೊದಲೇ ಇರಲಿಲ್ವಾ? ಇರಲಿಲ್ಲ ಸರ್. ನಮ್ಮದು ಟ್ಯಾಕ್ಸಿ ಫೀಲ್ಡ್ ಸರ್. ನಮಗೆ ಫೋನ್ ಬರುತ್ತೆ. ಸುರೇಶ್ ಅನ್ನೋ ಹುಡುಗನಿಗೆ ಬಂದೈತೆ. ಸುರೇಶ್ ಅನ್ನೋ ಹುಡುಗ ಹೋಗಿ ರವಿ ಅನ್ನೋ ಹುಡುಗನಿಗೆ ಫೋನ್ ಮಾಡಿರೋದು. ರವಿ ಅನ್ನೋ ಹುಡುಗ ಹೋಗಿ ಫಸ್ಟು JC ಎಲೆಕ್ಟ್ರಿಷನ್ಗೆ ಬರೋಕ್ಕೆ ಹೇಳಿದ್ರಂತೆ. JC ಎಲೆಕ್ಟ್ರಿಷನ್ಗಿಲ್ಲ, ಅಲ್ಲಿಂದ ಇದು ಯಾವುದು ಕುಂಚಿನಾಳು ಬಂಕ್ ಹತ್ರ ಬಾರಪ್ಪ ಅಂದ್ರಂತೆ. ಕುಂಚಿನಾಳು ಬಂಕ್ ಹತ್ರ ಹೋಗೋದು ಡೀಸೆಲಿಗೆ ಅಮೌಂಟ್ ಕೇಳಿದ್ರೆ ಡೀಸೆಲಿಗೆ ಅಮೌಂಟು 2,000 ರೂಪಾಯಿನ ಜಗ್ಗು ಅನ್ನೋ ಹುಡುಗ ಬಂದು ಡೀಸೆಲ್ 2,000 ರೂಪಾಯಿ ಅಮೌಂಟ್ ಹಾಕ್ಸಿದ್ದಾನೆ. ಡೀಸೆಲ್ ಹಾಕ್ಸ್ಕೊಂಡು ಅಲ್ಲಿಂದ ಮುಂದಕ್ಕೆ ಹೋದಾಗ ಅಲ್ಲಿ ಆಟೋದಲ್ಲಿ ನಿಂತ್ಕೊಂಡಿದ್ರಂತೆ. ಆಟೋಯಿಂದ ಮುಂದ್ಗಡೆ 3 ಪಿಕಪ್ ಮಾಡ್ಕೊಂಡು ಆಟೋನಲ್ಲೇ ಬಿಟ್ಟು ಅಲ್ಲಿಂದ 4 ಇವ್ರು ಹೋಗಿದ್ದಾರೆ ಸರ್. 4 ಇವ್ರು ಹೋಗ್ಬೇಕಾದ್ರೆ ಅವ್ರನ್ನ ಮಾತಾಡ್ಸ್ಕೊಂಡು ಕ್ಯಾಜುಯಲಾಗಿ ಮಾತಾಡ್ಸ್ಕೊಂಡು, ಸರ್ ನಮ್ಮ ಡ್ರೈವರ್ಗಳ ಕೆಲಸ ಏನಿರುತ್ತೆ ನಿನ್ನ ಪಾಡಿ ಹೊಡಿಯಪ್ಪ ಅಂತ ಹೇಳ್ತಾರೆ. ಅಷ್ಟೇ. ಇವನು ಏನು ಆ ಕೆಲಸ ಏನು ಬೇಕೋ ಅಷ್ಟು ಮಾಡಿದ್ದಾನೆ. ಅಲ್ಲಿಂದ ಹೋಗಿ ಶಿಸ್ತು ಶೆಡ್ಡಿಗೆ ಹೋಗಿದ್ದಾನೆ ಸರ್. ಅಲ್ಲಿ ಇವಾಗ ಇದರಲ್ಲಿ ಇವ್ರ ಪಾತ್ರ ಏನೂ ಇಲ್ಲ ಅಂತ. ಈಗ ಮುಂದೆ ಏನು ಮಾಡಿದ್ರಿ ಈಗ ನೀವು? ಸರ್ ಏನಿಲ್ಲ ಸರ್, ನನಗೆ ಬಂದು ಕಾಂಟ್ಯಾಕ್ಟ್ ಮಾಡ್ದೆ. ಅಣ್ಣ ಏನು ಮಾಡ್ಬೇಕಣ್ಣ, ಏನು ನೋಡಪ್ಪ, ಕಾನೂನು ಅಂತೂ ಯಾರನ್ನೂ ಬಿಡಲ್ಲ. ಸತ್ಯವಾಗಲೂ ಯಾವುದೇ ಕಾನೂನು ಯಾವುದನ್ನು ಬಿಡಲ್ಲ. ನೀನು ಹೋಗಿ ಸರೆಂಡರ್ ಆದರೆ ಒಳ್ಳೇದಪ್ಪ.